ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂತಹ ಜನರಲ್ ಟಾಪಿಕ್ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಎಕ್ಸ್ಪೆಷಲಿ ಈ ಒಂದು ವಿಡಿಯೋ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತೈತಿ. ಅಂದರೆ ಮಹಿಳೆಯರಿಗೆ ಜಾಬ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ನೋಡಿರಿ, ಈ ಒಂದು ಜಾಬ್ ಅಂತ ಬಂದಾಗ ಒಂದು ಮಹಿಳೆ ಆಯಿತು, ಪುರುಷ ಆಯಿತು, ಇಬ್ಬರಿಗೂ ಅಷ್ಟೇ ಇಂಪಾರ್ಟೆಂಟು. ಆದರೆ ಮಹಿಳೆಯರಿಗೆ ಯಾಕಷ್ಟು ಇಂಪಾರ್ಟೆಂಟು ಜಾಬ್ ಆದರೆ ಅವ್ರನ್ನ ಯಾವ ರೀತಿಯಾಗಿ ಸಮಾಜ ನೋಡುತ್ತೆ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡಂಬ್ರಿ. ಫಸ್ಟು ಮಹಿಳೆಯರಿಗೆ ಎಷ್ಟು ಟ್ಯಾಲೆಂಟ್ ಇರ್ತಂದ್ರಪ್ಪ ಅಂದ್ರೆ, ಅವರು ಮನಸ್ಸು ಮಾಡಿದರೆ ಬೇಕಾದ ಸಾಧನೆ ಮಾಡುವಷ್ಟು ಟ್ಯಾಲೆಂಟ್ ಇರ್ತೈತೆ ರೀ ಅವರಿಗೆ. ಆದರೆ ಕೆಲವೊಂದಿಷ್ಟು ಸಮಾಜ, ಕೆಲವೊಂದಿಷ್ಟು ಮನೆಯವರ ಅಭಿಪ್ರಾಯಗಳು, ನಮ್ಮ ಹಳ್ಳಿ ಕಡೆ ಎಲ್ಲ ಇದೆ, ಎಷ್ಟು ಓದಿಸಿದ್ರೆ ಏನು ಬಿಡವ, ನಮಗೇನು ಬರ್ತೇನೆ ಅದು ಗಂಡನ ಮನೆಗೆ ಹೋಗೋದು ಅಂತೇಳಿ. ಹೌದಲ್ರಿ? ಅಂತಹ ಆಲೋಚನೆಗಳಿಂದಲೇ ಎಂತಹ ಟ್ಯಾಲೆಂಟೆಡ್ ವುಮೆನ್ಸ್ ಇದ್ದರೂ ಕೂಡ ಅವರು ಜಾಬ್ ಆಗದೆ ಇವತ್ತು ಆಚೆಗಿದ್ದಾರೆ. ಒಂದು ಹೆಣ್ಮಕ್ಳಿಗೆ ನಾವು ಎಲ್ಲಿವರೆಗೂ ಸಪೋರ್ಟ್ ಮಾಡಲ್ಲ, ಮನೆಯಲ್ಲಿ ನಾವು ಸ್ವಲ್ಪ ಈ ಮನೆಯರ ಬಗ್ಗೆ ಮಾತಾಡ್ತೀನಿ ನಾನು. ಏನು ಫ್ಯಾಮಿಲಿ ಪರ್ಸನ್, ತಂದೆ ತಾಯಿಗಳು ಏನ್ರಿ ಸ್ವಲ್ಪ ಬದಲಾಗಬೇಕಿಲ್ಲ ತಂದೆ ತಾಯಿಗಳು. ಯಾಕಂದರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಬೇಕಾದ ಸಾಧನೆ ಮಾಡ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ, ಆ ಒಂದು ಹೆಣ್ಣನ್ನು ಒಂದು ಬೇಲಿಯಲ್ಲಿ ಕಟ್ಟಾಕಿ ನೀನು ಇಷ್ಟರಲ್ಲೇ ಇರಬೇಕು, ನೀನು ಇಷ್ಟರಲ್ಲೇ ಜೀವನ ಮಾಡಬೇಕು ಅಂತೇಳಿ ಒಂದು ಬೇಲಿ ಹಾಕಿಬಿಟ್ಟಿರ್ತೀವಿ. ಹೌದಲ್ಲ? ನಾವು ಅಕ್ಕಪಕ್ಕದಲ್ಲಿ ನೋಡಿರ್ಬೋದು, ಎಷ್ಟೋ ಟ್ಯಾಲೆಂಟೆಡ್ ಹೆಣ್ಮಕ್ಳು ಸರಿಯಾದ ಅವಕಾಶ ಸಿಗದೆ ಹೋಗೋದ್ರಿಂದ, ಮನೆಯಲ್ಲಿ ಸರಿಯಾಗಿ ಸಪೋರ್ಟ್ ಸಿಗದೆ ಹೋದ್ರಿಂದ ಅವರು ಇವತ್ತು ಎಲ್ಲೋ ಇರಬೇಕಾಗಿರೋರು ಎಲ್ಲೋ ಇದ್ದಾರೆ. ಇಟ್ ಮೀನ್ಸ್ ಅವರು ಚೆನ್ನಾಗಿರೋ ಜಾಬ್ ಪಡಿಬೇಕಾಗಿತ್ತು, ಆದರೆ ಸರಿಯಾದ ಸಪೋರ್ಟ್ ಇರದ ಕಾರಣ ಇವತ್ತು ಗಂಡನ ಚಾಕರಿ ಮಾಡ್ತಾ ತಮ್ಮ ಲೈಫನ್ನ ಕಳೀತಾ ಇದ್ದಾರೆ. ನೋಡಿರಿ, ಒಂದು ವೇಳೆ ಅದೇ ನಿಮ್ಮ ತಂಗಿ ಅಥವಾ ಅಕ್ಕ ಜಾಬ್ ಆಯಿತು ಅಂದ್ಕೊಳ್ರಿ, ಸಡನ್ನಾಗಿ ನಿಮ್ಮ ಫ್ಯಾಮ್ಲಿ ಮೇಲೆ ಅಥವಾ ನಿಮ್ಮ ಫ್ಯಾಮ್ಲಿಯನ್ನು ಸಮಾಜ ನೋಡುವ ದೃಷ್ಟಿನೇ ಬೇರೆ ಆಗುತ್ತೆ. ಆ ಒಂದು ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ, ಆ ಒಂದು ಹೆಣ್ಣು ಮಗಳು ನಿಮ್ಮ ಫ್ಯಾಮ್ಲಿಗೆ ಅಷ್ಟೇ ಮಾದರಿ ಆಗಲ್ರಿ, ಆ ಒಂದು ಊರಿಗೆ ಮಾದರಿ ಆಗ್ತಾಳೆ. ಸಮಾಜ ಅವ್ರನ್ನ ರೋಲ್ ಮಾಡಲ್ ಆಗಿ ನೋಡ್ತಿರ್ತೈತಿ. ಹೌದಲ್ರಿ? ಸಮಾಜದಲ್ಲಾಯಿತು ಅಥವಾ ನಿಮಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಜಾಬ್ ಪಡೆದಿರುವಂತಹ ಹೆಣ್ಣು ಮಕ್ಕಳಿಗೆ ಸಮಾಜ ಅನ್ಲಾರ್ದ ಮಾತಾಡಲ್ಲ, ಅವರಿಗೆ ಕೊಡುವ ರೆಸ್ಪೆಕ್ಟೇ ಬೇರೆ. ಒಂದು ವೇಳೆ ಚೆನ್ನಾಗಿರೋ ಜಾಬ್ ಐತೆ ಅಂದ್ಕೊಳ್ರಿ, ಯಾವ ರೀತಿಯಾಗಿ ಅವ್ರನ್ನ ಟ್ರೀಟ್ ಮಾಡ್ತಂದ್ರಪ್ಪ ಅಂದ್ರೆ, ಅವರು ಕಣ್ಣಲ್ಲಿ ಅವರು ಒಂಥರ ಸ್ಪೆಷಲ್ ಪರ್ಸನ್ ಅವರು. ನೆಕ್ಸ್ಟು ಚೆನ್ನಾಗಿರೋ ಸಂಬಂಧಗಳು ಹುಡ್ಕೊಂಡು ಬರ್ತಿರ್ತಾವೆ. ಗಂಡನ ಮನೆಯಲ್ಲೂ ಕೂಡ ಅವ್ರು ಹೆಂಗಿರ್ತಾರೆ ರೀ, ರಾಣಿ ಥರ ಇರ್ತಾರೆ. ಅವ್ರಿಗೆ ಆಗಿರ್ತಕ್ಕಂಥ ಒಂದು ಫ್ರೀಡಮ್ ಇರ್ತದೆ. ಹೌದಲ್ರಿ? ಏನು ಹೇಳಿದರೂ ಕೂಡ ಹೆಚ್ಚು ಕಡಿಮೆ ಆದ್ರಪ್ಪ ಅಂದ್ರೆ, ನಾನು ದುಡಿತೀನಿ ಅನ್ನುವಷ್ಟು ಅವರಲ್ಲಿ ಒಂದು ಹೇಳುವಂಥ ಸಾಮರ್ಥ್ಯ ಬೆಳಿತೈತಿ. ಓಕೆ? ಅವರ ಅತ್ತೆ, ಮಾವ, ಅವಳ ಗಂಡ ನೋಡುವಂತಹ ದೃಷ್ಟಿಕೋನನೇ ಬೇರೆ ಆಗುತ್ತೆ. ಅದೇ ಜಾಬ್ ಆಗದೇ ಇರುವ ಒಂದು ಹೆಣ್ಮಗಳು ಜೀವನ ನೋಡ್ರಿ, ಹೆಚ್ಚು ಕಮ್ಮಿ ಆದರೆ 24 ಅವರ್ಸು ಆ ಒಂದು ಹೆಣ್ಣು ಮಗಳು ಅಥವಾ ಮಹಿಳೆ ತನ್ನ ಗಂಡ, ಮಾವನ, ಅತ್ತೆಯ ಚಾಕರಿ ಮಾಡಿದರೂ ಕೂಡ ಅವಳಿಗೆ ಏನಂತಾರೆ ಗೊತ್ತೇನ್ರಿ, ನಾನು ದುಡ್ದು ಹಾಕಿದ್ದು ಮಾಡೋಕ್ಕೆ ನಿನಗೇನಾಗತ್ತೆ? ಹೌದಲ್ರಿ? ನಮ್ಮ ತಾಯಿಯವರಿಗೆ ಇಂತಹ ಮಾತುಗಳನ್ನು ನಾವು ಕೇಳಿರ್ತೀವಿ. ಇದರ ಅರ್ಥ ಸಮಾಜ ಇಲ್ಲಿ ಹೆಣ್ಣು ಮಗಳು ಅಷ್ಟೇ, ಆದರೆ ಅವರು ಮಾಡುವಂತಹ ಸಮಾಜ ಅವರನ್ನು ನೋಡುವಂಥ ದೃಷ್ಟಿಕೋನ ಬದಲಾಗುತ್ತೆ. ಸೊ ಇವಾಗೇನು ಮದುವೆಯಾಗಿ ಏನು ಅವರು ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಬೇಕಾದ್ರೆ ಅವ್ರನ್ನ ಕೇಳ್ರಿ, ನಿಮಗೆ ಇನ್ನೂ ಗೊತ್ತಾಗುತ್ತೆ.
ಇನ್ನು ಮದುವೆ ಆಗದೇ ಇರುವ ಹೆಣ್ಮಕ್ಳು ಏನು ಮಾಡಬೇಕಂದ್ರಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಸಿಕ್ಕಂತಹ ಸಮಯದಲ್ಲಿ ಸರಿಯಾಗಿ ಓದ್ರಿ. ಇವಾಗೇನು ಟೀಚರ್ ಪೋಸ್ಟ್ ಕಾಲ್ಫಾರ್ಮ್ ಆಗ್ತವೆ, 16,000 ಪೋಸ್ಟ್ ಅದಾವು. ಕಂಪಲ್ಸರಿ ಹೆಣ್ಮಕ್ಳು ಬಿ ಎಡ್ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ನೀವೇನು ಮಾಡಿರಿ, ಚೆನ್ನಾಗಿ ಸ್ಟಡಿ ಮಾಡಿ ಆ ಒಂದು 16,000 ಪೋಸ್ಟಲ್ಲಿ ಒಂದು ಪೋಸ್ಟ್ ನಿಮ್ದು ಆಗಲೇಬೇಕು ಈ ಸಾರಿ. ಜಾಬ್ ಆದಮೇಲೆ ನಿಮ್ಮ ಒಂದು ಗತ್ತು, ನಿಮ್ಮ ಒಂದು ರೆಸ್ಪೆಕ್ಟು, ನೀವು ಒಂಥರ ಈ ಸಮಾಜಕ್ಕೆ ಒಂದು ದೊಡ್ಡ ಸಾಧಕೆ ಥರನೇ ಫೀಲ್ ಆಗ್ತದೆ. ಇದು ನಿಜ. ಬೇಕಾದರೆ ಜಾಬ್ ಆದಮೇಲೆ ನಿಮಗೆ ಇದು ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ. ಓಕೆ, ಇನ್ನು ಜಾಬ್ ಆದವ್ರು ನೋಡಿರ್ಬೋದು ನೀವು, ಸಮಾಜ ಅವ್ರನ್ನ ಯಾವ ರೀತಿ ನೋಡುತ್ತಂದ್ರೆ ಇಟ್ಸ್ ಲುಕ್ ಲೈಕ್ ಏನು ರೋಲ್ ಮಾಡೆಲ್. ಓಕೆ, ಅದು ಇರಲಿ ಬಿಡ್ರಿ. ನೀವು ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಟು, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಯಾವ ಉದ್ದೇಶಕ್ಕಾಗಿ ಸ್ಟಡಿ ಮಾಡೋಕ್ಕೆ ಬಿಟ್ಟಾರ ನೋಡ್ರಿ, ಅದೇ ಉದ್ದೇಶದಿಂದ ಸ್ಟಡಿ ಮಾಡಿರಿ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಿಬಿಡ್ರಿ. ಮತ್ತು ಇನ್ನಿತರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪು ದಾರಿ ಅಥವಾ ಟೈಮ್ ವೇಸ್ಟ್ ಮಾಡುವಂತಹ ಕೆಲಸ ಮಾತ್ರ ಮಾಡಿಬಿಡ್ರಿ. ಯಾಕಂದ್ರಪ್ಪ ಅಂದ್ರೆ ಎಂಡ್ ಆಫ್ ದಿ ಡೇ ನಿಮ್ಮದು ಜಾಬ್ ಆಗದೆ ಹೋದ್ರಪ್ಪ ಅಂದ್ರೆ ಸಮಾಜ ಒಂದೇ ಒಂದು ಮಾತು ಹೇಳ್ತೈತಿ, ನೋಡು ಅವ್ರ ಅಪ್ಪ ಅವರವ್ವ ಇಷ್ಟು ವರ್ಷ ಅವಳಿಗೆ ಓದಿಸಿದ್ರು, ಅವಳದು ಒಂದೂ ಜಾಬ್ ಆಗಲಿಲ್ಲ, ನೀನು ಓದೋದು ಬೇಡ ಅಂತಂದೇಳಿ ಇನ್ನೊಂದು ಹೆಣ್ಣು ಮಗುವಿನ ಮೇಲೆ ನೀವು ಮಾಡುವಂತಹ ಏನು ಸಾಧನೆ ಅಥವಾ ನೀವು ಮಾಡುವಂತಹ ಎಫೆಕ್ಟ್ ಅವ್ರ ಮೇಲೆ ಬೀಳುತ್ತದು. ಸೊ ಬಿ ಕೇರ್ಫುಲ್ಲಾಗಿ ನೀವು ಈ ಒಂದು ಸಮಾಜಕ್ಕೆ ಮಾದರಿಯಾಗಿರಿ. ಓಕೆ, ಮತ್ತು ಎಷ್ಟೋ ಟ್ಯಾಲೆಂಟೆಡ್ ಹೆಣ್ಮಕ್ಳು ಇರ್ತಾರೆ, ಅವ್ರು ಏನು ಮಾಡ್ತಾರೆ, ನಮ್ಮ ಒಂದು ಮನೆಯಲ್ಲಿ ತಂದೆ ತಾಯಿಯರು ಇನ್ನೊಬ್ಬರ ಒತ್ತಾಯದ ಮೇರೆಗೆ ಅಥವಾ ಇನ್ನೊಂದೇನೋ ಅವ್ರ ಫ್ಯಾಮಿಲಿ ಸಿಚುವೇಷನಲ್ಲಿ ಏನೋ ಆಗಿರ್ತೈತಿ, ಅವ್ರಿಗೋಸ್ಕರ ಏನು ಮಾಡ್ತಾ ಇವ್ರನ್ನ ಮದುವೆ ಮಾಡಿ ಕಳಿಸಿಬಿಡೋದು. ಈ ಕಡೆ ಜಾಬೂ ಆಗಿರಲ್ಲ, ಆಮೇಲೆ ಆ ಕಡೆ ಅಪ್ಪಿತಪ್ಪಿ ಗಂಡನಿಗೆ ಏನು ಚಲೋ ಹೆಣ್ಣು ಮನೆಗೆ ಕೊಟ್ಟರೆ ಓಕೆ, ಅಪ್ಪಿತಪ್ಪಿ ಅವನು ಕೂಡ ಗಂಡ ಅರ್ಧಂಬರ್ಧ ದುಡಿಯಾಕತ್ತಾನ ಅಥವಾ ಏನು ಸರಿಯಾದ ಕೆಲಸ ಮಾಡ್ತಿಲ್ಲ, ಮತ್ತು ಕುಡುಕ ಗಂಡ ಸಿಕ್ಕರಂತೂ ಮುಗಿಯುತ್ತೆ ಅವಳ ಕತೆ. ಡೈಲಿ ಅವಳು ನರಳಾಡುವಂತಹ ಪರಿಸ್ಥಿತಿ ಅವಳಿಗೆ ಎದುರಾಗುತ್ತೆ. ಅವಳ ಸ್ನೇಹಿತರು ಏನು ಜಾಬಾಗಿ ಹೋಗಿಬಿಡ್ತಾರೆ, ಆದರೆ ಅದೇ ಅಷ್ಟೇ ಟ್ಯಾಲೆಂಟೆಡ್ ಪರ್ಸನ್ನು ಮನೆಯಲ್ಲಿ ಕಸ ಮುಸ್ರಿ ಮಾಡ್ತಿರ್ತಾರೆ. ಸ್ವಲ್ಪ ಥಿಂಕ್ ಮಾಡಿರಿ. ಜಾಬ್ ಅನ್ನೋದು ಮಹಿಳೆಯರಿಗೆ ನಿಮ್ಮ ಒಂದು ಫ್ರೀಡಮ್ನ ನೀವು ತೆಗೆದುಕೊಳ್ಳುವಂಥ ಏನು ಜಾಬ್ ನೋಡಿರಿ, ನಿಮ್ಮ ಸ್ವತಂತ್ರವನ್ನು ನೀವು ತೆಗೆದುಕೊಳ್ತೀರಿ. ಜಾಬ್ ಮೀನ್ಸ್ ನಿಮ್ಮ ಸ್ವತಂತ್ರ ನೀವು ತೆಗೆದುಕೊಂಡಾಗ. ಎಲ್ಲ ಗಂಡು ಮಕ್ಕಳು ಕೂಡ ಹಾಗೆ ಇರಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ. ಈ ಒಂದು ಸಮಾಜ ನೋಡುವಂತಹ ದೃಷ್ಟಿನೇ ಹೀಗಿದೆ. ಆಲ್ಮೋಸ್ಟ್ 90% ಇದೇ ರೀತಿಯಾಗಿ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ಸರಿಯಾಗಿ ಓದಿ ಜಾಬ್ ತೊಗೊಂಡು ಸರಿಯಾದ ಏನು ಪೊಸಿಷನ್ ಇರಿ, ಸರಿಯಾದ ಸಂಬಂಧಗಳು ಹುಡ್ಕೊಂಡು ಬರ್ತಾವೆ. ನಿಮ್ಮ ತಂದೆ ತಾಯಿಗೂ ನಿಮ್ಮಿಂದ ಜಾಸ್ತಿ ಗೌರವ ಸಿಕ್ಕಂಗಾಗುತ್ತೆ. ಮತ್ತು ನೀವು ಚೆನ್ನಾಗಿರೋ ಮನೆಗೆ ಹೋಗ್ತೀರಿ, ಅಲ್ಲಿಯೂ ಕೂಡ ಆರಾಮಾಗಿರ್ತೀರಿ. ಏನ್ರಿ ಇದೆಲ್ಲ ಸಾಧ್ಯ ಆಗೋದು ಕೇವಲ ಒಂದು ಜಾಬಿನಿಂದ ಅಷ್ಟೇ ಸಾಧ್ಯ. ಜಾಬ್ ಇಲ್ದವ್ರೇನು ಇದು ಮಾಡಿಲ್ಲ, ಸೊ ಅವರು ಚೆನ್ನಾಗಿದ್ದಾರೆ. ಸೊ ಜಾಬ್ ಇಲ್ಲದೆ ಇರೋ ಸ್ವಲ್ಪ ಅವ್ರದ್ದೇನಪ್ಪ ಸ್ವಲ್ಪ ತಿಕ್ಕಾಟ ನಡೀತಿರ್ತೈತಿ. ಅವರು ಸ್ವಲ್ಪ ಏನ್ರಿ ಭಾಳ ಮಾನಸಿಕವಾಗಿ ಸಮಸ್ಯೆಗಳನ್ನ ಎದುರಿಸುವಂಥ ಪರಿಸ್ಥಿತಿಯನ್ನು ಎದುರಿಸ್ತಿರ್ತಾರೆ ಅವರು. ನಾನು ಕಣ್ಣಾರೆ ನೋಡಿದ್ದುಂಟು, ನೀವು ಕೂಡ ಅನುಭವಿಸಿರ್ತೀರಿ. ಸೊ ಅದೊಂದು ಸ್ವಲ್ಪ ಲಕ್ಷ್ಯ ಇರಲಿ. ಇನ್ನು ಜಾಬ್ ಆಗಿ ಇನ್ನು ಮದುವೆ ಆದಂತಹ ಮಹಿಳೆಯರು ಅಥವಾ ಹೆಣ್ಮಕ್ಳು ಅಥವಾ ಸಹೋದರಿಯರು ಏನು ಮಾಡಬೇಕಂದ್ರಪ್ಪ ಅಂದ್ರೆ, ನೋಡಿರಿ, ಗಂಡ ಅತ್ತೆ ಮಾವನ ಚಾಕರಿ ಮಾಡಿ ಉಳಿದಂತಹ ಸಮಯದಲ್ಲಿ ಓದ್ಬೇಕಂದ್ರಪ್ಪ ಅಂದ್ರೆ ಭಾಳ ಕಷ್ಟ ಆಗುತ್ತೆ. ಆದರೂ ಕೂಡ ನೀವು ಓದಲೇಬೇಕು. ಓದೋಕ್ಕಾಗದೆ ಹೋದ್ರಪ್ಪ ಅಂದ್ರೆ ಎಟ್ಲೀಸ್ಟು ಯಾವುದಾದ್ರೂ ಒಂದು ಬೇರೆ ಜಾಬ್ ಮಾಡೋಕ್ಕೆ ಟ್ರೈ ಮಾಡಿರಿ. ಇನ್ನು ಗೌರ್ಮೆಂಟ್ ಜಾಬ್ ಅಂತ ನಾನು ಅಷ್ಟೇ ಹೇಳ್ತಿಲ್ಲ. ಸೊ ಏನಾದರೂ ಒಂದು ಟೈಲರಿಂಗ್ ಆಯಿತು ಅಥವಾ ಬ್ಯೂಟಿ ಪಾರ್ಲರ್ ಆಯಿತು, ಸಮಥಿಂಗ್ ಇರ್ತಾವಲ್ರಿ ಹೆಣ್ಮಕ್ಳು ಮಾಡುವಂಥ ಕೆಲಸ, ಅಂತಹ ಕೆಲಸವನ್ನು ಮಾಡಿ ಅವಾಗ ನಿಮ್ಗೆ ನಿಮ್ಮ ಅತ್ತೆ ಮಾವ ಏನು ಮಾತಾಡುವ ಶೈಲಿನೇ ಚೇಂಜ್ ಆಗಿಬಿಡ್ತೈತಿ. ನೀವು ಇದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಓಕೆನಾ?
ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರೀ, ನಾನು ಹೇಳೋಕ್ಕೆ ಬಂದಿರೋದು ಒಂದೇ ಒಂದು ಮಾತು, ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡದೆ ಸರಿಯಾಗಿ ಸ್ಟಡಿ ಮಾಡಿರಿ. ಓಕೆ, ಗಂಡಾಯಿತು ಹೆಣ್ಣಾಯಿತು ಜಾಬ್ ಇದ್ರೇ ಚಂದ. ಸೊ ಜಾಬ್ ಮಾಡಲೇಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೇನಾದರೂ ನಿಮಗೆ ಸಮಸ್ಯೆಗಳು ಇದ್ರಪ್ಪ ಅಂದ್ರೆ ಕಾಮೆಂಟ್ಸ್ ಮಾಡಿರಿ. ಆ ಒಂದು ಸಮಸ್ಯೆಗಳನ್ನು ಪರಿಹರಿಸೋಕ್ಕಂತರಾಗಲ್ಲ, ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಯಾವಂದೇ ಆಗಿರಲಿ ಅನ್ಸೋರು ನಾವಾಗಿರಬೇಕು.